ಜನ ಕೇಳ್ತಾ ಇದ್ರಿ, ನೀವು ರೀಸೆಂಟಾಗಿ ಕಾಶಿ ಅಯೋಧ್ಯೆಗೆ ಟ್ರಾವೆಲ್ ಮಾಡಿದ್ರಲ್ಲ, ನೀವು ಹೇಗೆ ಪ್ಯಾಕೇಜಲ್ಲಿ ಹೋಗಿದ್ರಾ ಅಂತ. ಆ್ಯಕ್ಚುಲಿ ನಾವು ಹೋಗಿದ್ದು ಪ್ಯಾಕೇಜ್ನಲ್ಲಿ ಅಲ್ಲ. ಯೂಶ್ವಲಿ ಪ್ಯಾಕೇಜಸ್ನ ಅವಾಯ್ಡ್ ಮಾಡ್ತೀವಿ. ಏನಕ್ಕೆ ಅಂತಂದರೆ ಲೈಕ್ ನಮ್ಮ ಟೈಮ್ ನಮಗೆ ಸಿಗಲ್ಲ. ಪ್ಯಾಕೇಜಸ್ನಲ್ಲಿ ಹೋದರೆ ಅವರು ಎಷ್ಟು ಟೈಮಲ್ಲಿ ಈ ದೇವಸ್ಥಾನಕ್ಕೆ ಹೋಗಬೇಕು, ಎಷ್ಟು ಟೈಮಲ್ಲಿ ನೀವು ಶಾಪಿಂಗ್ ಮಾಡಬೇಕು ಅಥವಾ ಇಲ್ಲಿ ಹೋಗಬೇಕು ಅನ್ನೋದು ಲೈಕ್ ಅವರ ಟೈಮ್ ಟೇಬಲ್ ಆ ಥರ ಇರುತ್ತೆ ಅಲ್ವಾ. ಸೊ ನಮಗೆ ಆ ಥರ ಸರಿ ಹೋಗಲ್ಲ. ಯಾಕೆಂದ್ರೆ ನಮ್ಮದೇ ಟೈಮ್ ನಮಗೆ ಬೇಕಾಗುತ್ತೆ. ಏನೋ ಒಂದು ಇಷ್ಟ ಆಗುತ್ತೆ, ಏನೋ ಒಂದು ಇಷ್ಟ ಆಗಲ್ಲ. ಸೊ ಇಷ್ಟ ಆಗದಿದ್ದಾಗ ಬೇಗ ಬರ್ತೀವಿ. ಇದೆಲ್ಲ ಪ್ರಾಬ್ಲಮ್ ಅಂತ ನಾವು ಎಲ್ಲೇ ಹೋದ್ರೂ ಪ್ಯಾಕೇಜ್ ಇದುವರೆಗೂ ನಾವು ಬುಕ್ ಮಾಡಿಕೊಂಡು ಹೋಗಿಲ್ಲ. ಹಾಗೆ ನೀವು ಆ್ಯಕ್ಚುಲಿ ಟ್ರೈನಲ್ಲಿ ಹೋಗ್ತೀರಾ ಅಂದರೆ ಆಲ್ಮೋಸ್ಟ್ ನಿಮಗೆ 48 ಅವರ್ಸ್ ಅಷ್ಟು ಆಗುತ್ತೆ, ಅಥವಾ 42 ಅವರ್ಸ್ ಅಂತೂ ಮಿನಿಮಮ್ ಆಗೇ ಆಗುತ್ತೆ. ಸೊ 2 ದಿನ ಅಂತ ಇಟ್ಕೋಬೋದು. ಆದರೆ ಟ್ರೈನಲ್ಲಿ ಹೋಗ್ತೀರಾ ಅಂತಂದರೆ ತುಂಬ ಮುಂಚೆ ಬುಕ್ ಮಾಡಬೇಕಾಗುತ್ತೆ. ಈಗ ಅಷ್ಟೊಂದು ಮುಂಚೆ ಬುಕ್ ಮಾಡೋದು, ಆಮೇಲೆ ತಕ್ಷಣ ಏನು ಕೆಲಸ ಬರುತ್ತೋ ಏನೂ ಹೇಳೋಕ್ಕಾಗಲ್ಲ. ಬಟ್ ಫ್ಲೈಟ್ನಲ್ಲಿ ನಾವು ಆ್ಯಕ್ಚುಲಿ ಒಂದು 20 days to 1 month ಮುಂಚೆ ಬುಕ್ ಮಾಡಿತ್ತು. ನಮಗೆ ಸೂಪರ್ ಡೂಪರ್ ಆಫರ್ನಲ್ಲಿ ಸಿಕ್ತು ಫ್ಲೈಟ್ ಚಾರ್ಜಸ್. ಆ್ಯಂಡ್ ನಾವು ಹೋಗಿದ್ದು ಆಕಾಶ ಏರ್ಲೈನ್ಸಲ್ಲಿ. ಇಂಡಿಗೋ ಒಂದು ಸ್ವಲ್ಪ ಜಾಸ್ತಿ ಇತ್ತು, ಆ್ಯಂಡ್ ಇಂಡಿಗೋ ನಮಗೆ ಸರಿಯಾಗಿ ಸಿಗಲಿಲ್ಲ. ಲೈಕ್ ನಮಗೆ ಬೇಕಾಗಿರೋ ದಿನಕ್ಕೆ ಸ್ವಲ್ಪ ಜಾಸ್ತಿ ಇತ್ತು. ಅದಕ್ಕೆ ಏನು ಮಾಡಿದ್ವಿ, ಆಕಾಶ ಏರ್ಲೈನ್ಸ್ನ ನೋಡಿದ್ವಿ. ಅಲ್ಲಿ ನಮಗೆ ಒಬ್ರೊಬ್ರಿಗೆ 3,500 ಆಯಿತು. ಅಂದರೆ ಟೋಟಲ್ ನಮಗೆ ಬ್ಯಾಂಗ್ಳೂರ್ ಟು ವಾರಣಾಸಿ ಇಬ್ಬರಿಗೆ 7,500 ಆಯಿತು, ಇನ್ಕ್ಲೂಡಿಂಗ್ ನಮ್ಮ ಸೀಟ್ ಸೆಲೆಕ್ಷನ್. ಸೊ ಹಾಗಾಗಿ ಹತ್ತತ್ರ 3,600 3,700 ಆಯಿತು ಅಷ್ಟೇ. ಸಖತ್ ಆಫರ್ನಲ್ಲಿ ಸಿಕ್ತು. ಅದೇ ಒಂದು 2 ದಿನ ಹಿಂದೆ, 1-2 ದಿನ ಮುಂದೆ ನೋಡಿದರೆ ನಮ್ಗೆ ಅದು 5,500 ಇತ್ತು. ಹೆಂಗಿದ್ರು ಹೋಗ್ತಾ ಇದ್ದೀವಿ, ಏನಕ್ಕೆ ಅಷ್ಟು ಅನ್ನೆಸೆಸರಿ ವೇಸ್ಟ್ ಮಾಡಬೇಕು ಅಂತ ಆ ಥರ ನೋಡಿಕೊಂಡು ಬುಕ್ ಮಾಡಿದ್ವಿ. ನೀವು ತುಂಬ ಮುಂಚೆ ಡಿಸೈಡ್ ಮಾಡ್ಕೋತೀರಾ ಅಂತಂದರೆ, ಏನಾದ್ರು ಪ್ಲ್ಯಾನ್ ಮಾಡ್ಕೋತೀರಾ ಅಂದರೆ ಫಸ್ಟು ಏರ್ ಟಿಕೆಟ್ಸ್ನ ಬುಕ್ ಮಾಡಿ ಇಟ್ಕೊಂಬಿಡಿ. ಯಾಕೆಂದರೆ ತುಂಬ ಕಮ್ಮಿಗೆ ಸಿಗುತ್ತೆ. ಹಾಗೆ ಬರ್ಬೇಕಾದ್ರೆ ಏನಾಯಿತು, ನಾವು 3 ದಿನ ಕಾಶಿನಲ್ಲಿ ಇದ್ವಿ. ಹಾಗೆ ನೆಕ್ಸ್ಟ್ ಡೇ 4th ಡೇ ಅಯೋಧ್ಯೆಗೆ ಬಂದ್ವಿ. ಅಯೋಧ್ಯೆಯಿಂದ ಮತ್ತೆ ಅದರ ನೆಕ್ಸ್ಟ್ 5th ಡೇ ನಾವು ಬ್ಯಾಂಗ್ಳೂರ್ಗೆ ವಾಪಸ್ ಬಂದಿದ್ದು. ಅಲ್ಲೂ ನಮಗೆ ವಾಪಸ್ ಬರಬೇಕಾದ್ರೆ ಸ್ವಲ್ಪ ರೇಟ್ ಜಾಸ್ತಿ ಇತ್ತು. ಹಾಗಾಗಿ 5 ದಿನ ಟೈಮ್ ಸ್ಪೆಂಡ್ ಮಾಡ್ಬೋದು ಅಲ್ಲಿ ಅಂತ ಅಂದ್ಕೊಂಡು ಅಯೋಧ್ಯೆಯಿಂದ ಬ್ಯಾಂಗ್ಳೂರ್ಗೆ ಬುಕ್ ಮಾಡ್ಕೊಂಡ್ವಿ ಫ್ಲೈಟ್. ಅದು ಕೂಡ ನಮಗೆ ಸೇಮ್ ರೇಟಲ್ಲೇ ಸಿಕ್ತು. ಸೊ ಅರೌಂಡ್ ನಮ್ಗಾಗಿದ್ದು ಮತ್ತೆ 7,500. ಅದೂ ಆಕಾಶ ಏರ್ಲೈನ್ಸ್ನಲ್ಲೇ ಬುಕ್ ಮಾಡ್ಕೊಂಡಿದ್ದು. ಲೈಕ್ ವಾರಣಾಸಿಯಿಂದ ಬ್ಯಾಂಗ್ಳೂರ್ಗೆ ಬರೋಕ್ಕೆ 4th ಡೇಗೆ ವಾಪಸ್ ಬಂದ್ಬಿಡೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ 5,500 ಆಯಿತು. ಅದಕ್ಕೆ ಏನು ಪ್ಲ್ಯಾನ್ ಮಾಡ್ಕೊಂಡ್ವಿ, ಅಯೋಧ್ಯೆಗೆ ಹೋಗೋಣ ಅಂತ ಅಂದ್ಕೊಂಡಿತ್ತು. ಸೊ ಇಷ್ಟು ನಮಗೆ ಹತ್ತತ್ರ 15,000ದಷ್ಟು ಫ್ಲೈಟ್ ಚಾರ್ಜಸ್ ಆಯಿತು. ಇಲ್ಲ ನೀವು ಸ್ವಲ್ಪ ಲೇಟಾಗಿ ಬುಕ್ ಮಾಡ್ತೀರಾ ಅಂದರೆ ಒಬ್ರೊಬ್ರಿಗೆ 5,500 6,000 ಅಂದರೆ ಗೊತ್ತಿದ್ದು ಜಾಸ್ತಿ ಕೊಡಬೇಕಾಗುತ್ತಲ್ಲ. ಸೊ ನೋಡಿಕೊಂಡು ಬೇಗ ಬುಕ್ ಮಾಡ್ಕೊಳ್ಳಿ. ಅದಾದಮೇಲೆ ವಾರಣಾಸಿ ಟು ಅಯೋಧ್ಯೆ ನಾವು ಬಂದಿದ್ದು ಟ್ರೈನ್ನಲ್ಲಿ. ಜಬಲ್ಪುರ್ ಅಯೋಧ್ಯೆ ಎಕ್ಸ್ಪ್ರೆಸ್ ಇದೆ. ಬೆಳಗ್ಗೆ 7:15ಗೆ ವಾರಣಾಸಿ ಸ್ಟೇಷನ್ ಬಿಡ್ತಾನೆ. ಆ್ಯಂಡ್ 9:30 9:45 ಮ್ಯಾಕ್ಸಿಮಮ್ 10 ಗಂಟೆ ಅಂದ್ಕೊಳ್ಳಿ, 10 ಗಂಟೆಗೆ ಅಯೋಧ್ಯೆ ಧಾಮ್ ಸ್ಟೇಷನ್ಗೆ ಹಾಕ್ತಾನೆ. ಸ್ಲೀಪಿಂಗ್ ಬುಕ್ ಮಾಡಿಬಿಟ್ಟಿದ್ವಿ. ಸ್ಲೀಪರಲ್ಲಿ ನಮಗೆ 200 ರೂಪಾಯಿ ಆಯಿತು ಅಷ್ಟೇ ಟಿಕೆಟ್. ಅದು ಕೂಡ ಮುಂಚೆ ಬುಕ್ ಮಾಡ್ಕೋಬೇಕಾಗುತ್ತೆ, ಇಲ್ಲದ್ರೆ ಸ್ಲೀಪರ್ ಸಿಗಲ್ಲ. ಬಟ್ ನನ್ನ ಒಂದು ಒಪಿನಿಯನ್ ಅಥವಾ ನಿಮಗೆ ಸಜೆಷನ್ ಏನು ಅಂತಂದರೆ, ನೀವು ಟ್ರೈನಲ್ಲಿ ನಮ್ಮ ಥರ ಫಾಲೋ ಮಾಡ್ತೀರಾ ಅಂದರೆ ವಾರಣಾಸಿಯಿಂದ ಅಯೋಧ್ಯೆಗೆ AC ಬುಕ್ ಮಾಡಿಕೊಂಡು ಬನ್ನಿ. ತುಂಬ ಸೆಕೆ ಇದೆ. ಬಟ್ ನಾವು ಹೋದಾಗಿತ್ತು, ನೀವು ವೆದರ್ ನೋಡಿಕೊಂಡು ಅದನ್ನು ಬುಕ್ ಮಾಡ್ಕೊಳ್ಳಿ. ಸೊ ನಮ್ಗೆ ಅಲ್ಲಿ ತುಂಬ ವರ್ಕೌಟ್ ಆಯಿತು. 200 ಅಂದರೆ ಇಬ್ಬರಿಗೆ ಆಲ್ಮೋಸ್ಟ್ 500 ರೂಪಾಯಿಲಿ ಕೆಲಸ ಆಯಿತು. ಸೊ ಅದಾದಮೇಲೆ ನೀವು ಒಳಗಡೆ ಎಲ್ಲ ಓಡಾಡ್ತೀರಾ ಅಂತಂದರೆ, ನಾವು ಬುಕ್ ಮಾಡ್ಕೊಂಡಿದ್ದು ಹೋಟೆಲು ದೇವಸ್ಥಾನದಿಂದ ಹತ್ತಿರ ಒಂದು 3 ಕಿಲೋಮೀಟರ್ ಇತ್ತು. ದೇವಸ್ಥಾನದ ಹತ್ರನೂ ನಿಮಗೆ ರೂಮ್ಗಳು ಸಿಗುತ್ತೆ. ಸ್ವಲ್ಪ ಎಕ್ಸ್ಪೆನ್ಸಿವ್. ನೀವು 1 ದಿನ 2 ದಿನ ಇರ್ತೀರಾ, ನಮ್ಗೆ ತುಂಬ ಓಡಾಡೋಕ್ಕಾಗಲ್ಲ ಅಂತ ಅಂದರೆ ಬೆಸ್ಟ್ ನೀವು ದೇವಸ್ಥಾನದ ಹತ್ರನೇ ರೂಮ್ ಮಾಡ್ಕೊಳ್ಳಿ. ನಾವು ಸ್ವಲ್ಪ ದೂರ ಮಾಡ್ಕೊಂಡ್ವಿ, ಯಾಕೆಂದರೆ ನಾನು ಅಲ್ಲಿ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋದು ಅವೆಲ್ಲ ಏನಾರು ಪ್ಲ್ಯಾನ್ ಮಾಡ್ಕೊಂಡಿದ್ವಲ್ಲ, ಹಾಗಾಗಿ ಸ್ವಲ್ಪ ದೂರ ಇದ್ರೂ ಪರವಾಗಿಲ್ಲ ಅಂತ ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ನಿಮಗೆ ಹೋಟೆಲ್ ಡೀಟೇಲ್ಸ್ಗಳು ಹಾಕಿರ್ತೀನಿ. ನಾವು ಹೋಟೆಲ್ನ ಬುಕ್ ಮಾಡಬೇಕಾದ್ರೆ ಯೂಶ್ವಲಿ ಏನು ನೋಡ್ತೀವಿ ಅಂದರೆ, ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಹತ್ತಿರ ಇರಬೇಕು. ಅಂದರೆ ಲೈಕ್ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು. ಬಸ್ಸಲ್ಲಿ ಯೂಶ್ವಲಿ ಹೋಗಲ್ವಲ್ಲ, ರೈಲ್ವೆ ಸ್ಟೇಷನ್ ಸ್ವಲ್ಪ ಇದರಲ್ಲೇ ಹತ್ತಿರ ಇರಬೇಕು. ಅದಕ್ಕೆ ನಾವು ಟ್ರಾವೆಲ್ ಮಾಡ್ತಿದ್ವಲ್ಲ ಅದಕ್ಕೆ. ಹಾಗೆ ಬೇರೆ ಎಲ್ಲ ಪ್ಲೇಸಸ್ಗಳು ನಾವು ಸುತ್ತಾಡೋಕ್ಕೆ ಸೆಂಟ್ರ್ ಇರಬೇಕು ನಮ್ಮ ಹೋಟೆಲ್. ಯಾವುದಕ್ಕೂ ತುಂಬ ಹತ್ತಿರ, ಇನ್ನೊಂದಕ್ಕೆ ತುಂಬ ದೂರ ಇದ್ದರೆ ಮತ್ತೆ ಅಲ್ಲಿ ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ಸೊ ಆ ಥರ ನಾವು ಯೂಶ್ವಲಿ ಹೋಟೆಲ್ಸ್ನ ಬುಕ್ ಮಾಡ್ಕೊಳ್ಳೋದು. ಆಮೇಲೆ ನಾನು ಯಾವುದು ತುಂಬ ಪಾಶ್ ಆಗಿರುವಂಥ ಹೋಟ್ಲ್ಗಳು ಬುಕ್ ಮಾಡಲ್ಲ. ಸೊ ನಿಮಗೆ ಅದರೊಳಗೆ ಏನು ಮುಚ್ಚುಮರೆ ಏನಿಲ್ಲ, ಯಾವುದೋ ಆರ್ಡಿನರಿ ಬುಕ್ ಮಾಡಿಬಿಟ್ಟು ನಾನು ಎಕ್ಸ್ಟ್ರಾರ್ಡಿನರಿ ಹೋಟೆಲ್ ಇರ್ತೀನಿ, ಅವೆಲ್ಲ ಏನೂ ಇಲ್ಲ. ಲೈಕ್ ನಾರ್ಮಲ್ ಹೋಟೆಲ್ನ ನಾವು ಬುಕ್ ಮಾಡೋದು. ಬೇಸಿಕ್ ನೆಸೆಸಿಟೀಸ್ ಕ್ಲೀನಾಗಿರಬೇಕು. ಅಂದರೆ ಮೇಯ್ನಾಗಿ ಬಾತ್ರೂಮ್ ಹೈಜಿನಿಕ್ ಆಗಿ ಕ್ಲೀನಾಗಿರಬೇಕು. ಇದ್ದಿದ್ರಲ್ಲಿ ಒಂದು ಡಬಲ್ ಕಾಟ್ ಅಕಾಮಿಡೇಟ್ ಆಗಿ ನಾವೇನೋ ಡ್ರೆಸ್ ಮಾಡ್ಕೋತೀವಿ ಅಂದರೆ ಅಷ್ಟು ಜಾಗ. ಹಾಗೆ ನಿಮಗೆ ನಾರ್ಮಲ್ ಆಗಿ TV ಎಲ್ಲ ಇದ್ದೇ ಇರುತ್ತೆ. ನಮಗೇನಾದಷ್ಟೊಂದು ಯೂಸ್ ಇಲ್ಲ, ಬಿಕಾಸ್ ನಾವು TV ನೋಡೋದೇ ಇಲ್ಲ.
ಸೊ ಅಷ್ಟು ಬೇಸಿಕ್ ಇದ್ರೆ ನಮಗೆ ಬೇಕಾದಷ್ಟು ನಾ ಸುಮ್ಮನೆ ಹೋಟೆಲ್ಗೆ ಒಂದೊಂದು ದಿನಕ್ಕೆ 5,000 6,000 6,000 ಕೊಟ್ಟು ನಾವು ಬುಕ್ ಮಾಡಲ್ಲ. ಯಾಕೆಂತಂದ್ರೆ ನಾವು ಆಚೆ ಹೋದಾಗ ನಾವು ಹೋಟೆಲ್ ಇರಕ್ಕೆ ಹೋಗಿರಲ್ಲ, ಆಚೆ ಈಚೆ ಎಲ್ಲ ಸುತ್ತಾಡ್ತಿರ್ತೀವಿ, ಅನ್ನೆಸೆಸರಿ ವೇಸ್ಟ್ ಅಲ್ವಾ, ಎಲ್ಲಿ ಕಾಸ್ಟ್ ಕಟ್ ಮಾಡ್ಬೋದು ಅಲ್ಲಿ ಮಾಡೋಣ ಅನ್ನೋ ಪ್ಲಾನ್ ಅಷ್ಟೇ ನಮ್ಮದು. ಸೊ ಹಾಗಾಗಿ ನಾವು ಕೊಟ್ಟಿದ್ದು 1,500 ಆಯಿತು ವಾರಣಾಸಿಲಿ ಹೋಟೆಲ್. ಆಮೇಲೆ ಅಯೋಧ್ಯೆನಲ್ಲಿ ನಾವು ಬುಕ್ ಮಾಡಿದ್ದು ನಿರ್ವಾಣ ಇನ್ನಂತ ಒಂದು ಹೋಟೆಲ್ ಬುಕ್ ಮಾಡಿದ್ವಿ. ಅದು ಕೂಡ ಸ್ಟೇಷನಿಂದ 1 ಕಿಲೋಮೀಟರ್, ರಾಮ ಮಂದಿರದಿಂದ 1 ಕಿಲೋಮೀಟರ್, ಇದೆಲ್ಲ ಹತ್ರ. ಸೊ ಇಷ್ಟು ನಮ್ಮ ಹೋಟೆಲ್ ಪಾರ್ಟ್ ಆಗಿದ್ದು. ನಮ್ಗೆ ಹೋಟೆಲ್ ಖರ್ಚು 5 ದಿನಕ್ಕೆ ಎಲ್ಲ ಸೇರಿ ಹತ್ತತ್ರ 6,000 ಏನೋ ಆಯ್ತು ಅಷ್ಟೇ. ನಾವು ಒಳಗಡೆ ಅಂದ್ರೆ ಆ ಥರ ಊರುಗಳಿಗೆ ಚಿಕ್ಕ ಊರಿಗೆ ಹೋದಾಗ ಆದಷ್ಟು ಕ್ಯಾಬ್ಗಳನ್ನ ಬುಕ್ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ಕ್ಯಾಬ್ಗಳು ಸಿಗೋದು ಕಷ್ಟ, ಯಾಕಂದರೆ ರೋಡ್ಗಳೆಲ್ಲ ಸಣ್ಣದಾಗಿರುತ್ತೆ. ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳಿರುತ್ತಲ್ಲ, ಲೈಕ್ ಆಟೋಗಳಾಗಿರ್ಬೋದು ಅಥವಾ ಅವ್ರದ್ದು ಟುಕ್ ಆಟೋಸ್ ಅಂತ ಸಿಗುತ್ತೆ, ಅದನ್ನು ಅಷ್ಟೇ ಆರಾಮಾಗಿ 100 ರೂಪಾಯಿ. ನೀವು ಆದಷ್ಟು ಅಲ್ಲಿ ಲೋಕಲ್ ಟ್ರಾನ್ಸ್ಪೋರ್ಟಲ್ಲಿ ಆರಾಮಾಗಿ ಓಡಾಡ್ಬೋದು. ಯಾರ್ಯಾರು ಹೋಗ್ತೀವಿ ಅಂತ ಹೇಳ್ತಿದ್ರು ಅವ್ರಿಗೆ ನಾನು ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ. ದೇವಸ್ಥಾನದ ಪಾರ್ಟ್ಗೆ ಬಂದರೆ ಕಾಶಿ ದೇವಸ್ಥಾನದಲ್ಲಿ ಟಿಕೆಟ್ ಇದೆ, ಲೈಕ್ 500 ರೂಪಾಯಿ ಟಿಕೆಟ್ ತಗೊಂಡು ನೀವು ಹೋಗ್ಬೋದು. ಇಲ್ಲ ನಮಗೆ ಪರವಾಗಿಲ್ಲ 1 ಅವರ್ ಆದರೂ ದರ್ಶನಕ್ಕೆ ಅಂದರೆ ಫ್ರೀ ಟಿಕೆಟಲ್ಲಿ ಹೋಗ್ಬೋದು. ಏನು ತುಂಬ ಏನೊಂದು ಲೈಕ್ ತಿರುಪತಿ ಥರ 8 ಅವರ್ಸ್ 9 ಅವರ್ಸ್ ಎಲ್ಲ ಕ್ಯೂ ಇರಲ್ಲ. ಆರಾಮಾಗಿ ನಿಮ್ಗೆ ಅರ್ಧ ಗಂಟೆ 1 ಗಂಟೆಲಿ ದರ್ಶನ ಆಗುತ್ತೆ. ಯಾಕಂದರೆ ದರ್ಶನ ಅನ್ನಕ್ಕೆ ಏನೂ ಇರಲ್ಲ, ಜಸ್ಟ್ ಸುಮ್ಮನೆ ಹೋಗೋದು ನೋಡೋದು ಈ ಕಡೆ ಬರ್ತಾ ಇರೋದು ಅಷ್ಟೇ. ಆ್ಯಂಡ್ ಅಯೋಧ್ಯೆನಲ್ಲಿ ಯಾವುದೇ ಟಿಕೆಟ್ ಇಲ್ಲ, ಯಾರೇ ಹೋದ್ರೂ ಕಾಮನ್ ಕ್ಯೂನಲ್ಲೇ ಹೋಗಬೇಕಾಗತ್ತೆ. ಸೊ ನೆಕ್ಸ್ಟು ಊಟ ತಿಂಡಿ ಪಾರ್ಟ್ಗೆ ಬಂದರೆ ನೀವು ಪ್ಯಾಕೇಜ್ಗಳಲ್ಲಿ ಹೋಗ್ತೀರಾ ಅಂದರೆ ನಂಗೆ ಗೊತ್ತಿಲ್ಲ ಯಾವ ಥರ ಹೋಟೆಲ್ಸ್ಗಳಲ್ಲಿ ಊಟ ಎಲ್ಲ ಸಿಗುತ್ತೆ ಅಂತ. ಬಟ್ ನಾವು ಇದ್ದಂಥ ಹೋಟೆಲ್ಗಳಲ್ಲಿ ಬ್ರೇಕ್ಫಾಸ್ಟ್ ಇತ್ತು, ಆದರೆ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗೋದೆ ಮಧ್ಯಾಹ್ನ 11 ಗಂಟೆ ಮೇಲೆ. ಅಲ್ಲಿವರೆಗೂ ನಮಗೆ ಹಶ್ವಾಗುತ್ತೆ ಅಂತ ನಾವೇನು ಮಾಡ್ತಾ ಇದ್ವಿ ಅಂದರೆ ಹಿಂದಿನ ದಿನ ಎಲ್ಲರೂ ಆಚೆ ಹೋದಾಗ ಏನಾರ 1-2 ಹಣ್ಣು ಈ ಥರದನ್ನ ತೊಗೊಂಡು ಬಂದು ಇಟ್ಕೊಂಡು ಬೆಳಗ್ಗೆ ಸದ್ಯಕ್ಕೆ ಮುಗಿಸ್ತಾ ಇದ್ವಿ. ಅದಾದಮೇಲೆ ನಾರ್ಮಲಿ ನಿಮಗೆ ರೋಟಿ, ಒಂದಷ್ಟು ಕರಿಗಳು, ಸ್ಟಾರ್ಟರ್ಸು ಈ ಥರದ್ದೇ ಜಾಸ್ತಿ ಅಲ್ಲಿ ಸಿಗೋದು. ಅದು ಬಿಟ್ಟರೆ ಸಮೋಸ, ಕಚೋರಿ ಈ ಥರದ್ದು ಸಿಗುತ್ತೆ. ಪೂರಿ ಸಿಗುತ್ತೆ, ಪೂರಿ ಬಾಜಿ ತಿನ್ಬೋದು. ಸೊ ಈ ಥರದ್ದೇ ನಿಮಗೆ ಊಟ ಮೇಯ್ನಾಗಿ ಸಿಗೋದು. ಅಲ್ಲಿ ಹೋಗಿ ನೀವು ಇಡ್ಲಿ ದೋಸೆ ಎಲ್ಲ ಹುಡುಕಕ್ಕೆ ಹೋಗ್ಬೇಡಿ, ತುಂಬ ಕಮ್ಮಿ ಹೋಟೆಲ್ಸ್ಗಳಲ್ಲಿ ಇರೋದು. ಆಮೇಲೆ ಆ ಟೇಸ್ಟ್ ಬರಲ್ಲ, ಇಲ್ಲಿ ಟೇಸ್ಟ್ಗೂ ಅಲ್ಲಿ ಟೇಸ್ಟ್ಗೂ ಇಡ್ಲಿ ಎಲ್ಲ ತುಂಬ ಬಿಡುತ್ತೆ. ಸೊ ಯಾವ್ಯಾವ ಊರಿಗೆ ಹೋಗ್ತೀವೋ ಆ ಊರಲ್ಲಿ ಏನು ಸಿಗುತ್ತೋ ಅದನ್ನ ಟ್ರೈ ಮಾಡಲೇಬೇಕಾಗತ್ತೆ. ಆಮೇಲೆ ಅಲ್ಲಿ ಹೋದವರು ಆರಾಮಾಗಿ ನಿಮಗೆ ಹೀಟ್ ಜಾಸ್ತಿ ಆಗುತ್ತೆ ಅಂದರೆ ಆದಷ್ಟು ಲಸ್ಸಿ, ನೀರು ಅವೆಲ್ಲ ಕುಡ್ಕೊಂಡು ಮ್ಯಾನೇಜ್ ಮಾಡಬೇಕಾಗತ್ತೆ. ಎಲ್ಲ ಕಡೆ ಬಂದ ಕಡೆ ಎಲ್ಲ ವಾಟರ್ ಬಾಟಲ್ಸ್ನ ತೊಗೊಳ್ಳೇಬೇಕಾಗುತ್ತೆ. ನಾನು ಇಲ್ಲಿಂದ ಬಾಟ್ಲ್ ಕ್ಯಾರಿ ಮಾಡಿದ್ದೆ, ಸ್ಟೀಲ್ ಬಾಟ್ಲು ಏನಕ್ಕಾರ ಆಗುತ್ತೆ ಅಂತ, ಬಟ್ ಯಾವುದೂ ಅಷ್ಟೊಂದು ಉಪಯೋಗಕ್ಕೆ ಬರಲಿಲ್ಲ. ಅಲ್ಲಿ ಸೆಕೆಗೆ ನಮಗೆ ಈ 1 ಲೀಟ್ರ್ ನೀರು ಯಾವುದಕ್ಕೂ ಸಾಕಾಗ್ತಿರಲಿಲ್ಲ. ಹಾಗಾಗಿ ಕ್ಯಾನ್ ಬಾಟಲ್ಸನ್ನೇ ನಾವು ಪರ್ಚೇಸ್ ಮಾಡಬೇಕಾಗಿತ್ತು. ಅದು ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಹೋಗುತ್ತೆ. ಇದು ಬಿಟ್ಟರೆ ನಿಮಗೆ ಶಾಪಿಂಗ್ ಪಾರ್ಟಿಗೆ ಬಂದರೆ ತುಂಬ ಏನು ನೀವು ಶಾಪ್ ಮಾಡಲ್ಲ ಅಂತಂದರೆ ಸೀರೆಗಳು ನೋಡ್ತೀರಾ ಅಂದರೆ ನೋಡಿಕೊಂಡು ತೊಗೊಳ್ಳಿ ದಯವಿಟ್ಟು. ಅಂಗಡಿಗಳಲ್ಲಿ ಅವರು ಕರೆದು 500-1000 ರೂಪಾಯಿ ಪ್ರಾಬ್ಲಮ್ ಇಲ್ಲ, ಲೈಕ್ ಎಲ್ಲೋ ಬರುತ್ತೆ ಎಲ್ಲೋ ಹೋಗುತ್ತೆ ಅಂತ ಅನ್ಕೋಬೋದು. ಕಾಸ್ಟ್ಲಿ ಸೀರೆಗಳು ಲೈಕ್ ಅವರು ಇದು ಬನಾರಸ್ ಸಿಲ್ಕ್, ಕಥಾನ್ ಸಿಲ್ಕ್ ಅಂತೆಲ್ಲ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಪ್ಯೂರ್ ಸಿಲ್ಕ್ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಾನು ಸುಮ್ಮನೆ ಯಾವುದೋ ಒಂದು ನೋಡಿದೆ, ಅವರು ಅದಕ್ಕೆ 8,000 ಅಂದರು. ಸೊ ಆ ರಿಸ್ಕ್ಗೆ ನಾನು ಹೋಗಲಿಲ್ಲ. ನೀವುಗಳು ಯಾರಾದರೂ ಹೇಳಿದ್ರೆ ನಿಮಗೆ ನೋಡಿಕೊಂಡು ಬನ್ನಿ, ತಪ್ಪೇನಿಲ್ಲ. ಬಟ್ ನಿಮಗೆ ದುಪ್ಪಟಾಸ್ ಆಗಿರ್ಬೋದು, ಡ್ರೆಸ್ ಮೆಟೀರಿಯಲ್, ಸೀರೆಗಳು ಎಲ್ಲ ಕಮ್ಮಿ ರೇಟಲ್ಲಿ ತೊಗೊತೀರಾ ಅಂದರೆ ಟ್ರೈ ಮಾಡ್ಬೋದು. ಮಾರ್ಕೆಟ್ ಪಾರ್ಟಿಗೆ ಬಂದರೆ ನೀವು ಅಲ್ಲಿ ಒಂದು ಗೋಧೂಳಿಯ ಮಾರ್ಕೆಟ್ ಅಂತಿದೆ, ಅಲ್ಲಿ ನಿಮಗೆ ರೋಡ್ ಸೈಡ್ ಆರಾಮಾಗಿ ಶಾಪ್ ಮಾಡ್ಬೋದು. ದೇವಸ್ಥಾನದಿಂದ ಲೈಕ್ ದೇವಸ್ಥಾನದ ಪ್ಯಾರಲಲ್ ಹಿಂದಿನ ರೋಡ್ ಅಷ್ಟೇ, 1 ಕಿಲೋಮೀಟರ್ ಅಷ್ಟು ಆಗುತ್ತೆ. ನಡ್ಕೊಂಡು ಬರಬೇಕಾಗುತ್ತೆ, ಅಲ್ಲಿ ಆಟೋಗಳೆಲ್ಲ ನಿಮ್ಗೇನು ಸಿಗಲ್ಲ, ನಡ್ಕೊಂಡೇ ಬರಬೇಕಾಗುತ್ತೆ. ಸೊ ಅಲ್ಲಿ ಬಂದರೆ ನಿಮಗೆ ರೋಡ್ ಸೈಡಲ್ಲಿ ಬಟ್ಟೆಗಳು ಈ ಥರದ್ದು ಏನೇನೋ ಫ್ಯಾನ್ಸಿ ಐಟಮ್ಸ್ಗಳು ಏನೇನಿರುತ್ತೋ ನೀವು ಅಲ್ಲಿ ಪರ್ಚೇಸ್ ಮಾಡ್ಬೋದು. ಆಮೇಲೆ ಎಲ್ಲೇ ಹೋದರೂ ಆದಷ್ಟು ಕ್ಯಾಶ್ನ ಕ್ಯಾರಿ ಮಾಡಿ. ಅಲ್ಲಿ ಕೆಲವು ಅಂಗಡಿಗಳು ಮಾತ್ರ ನಿಮಗೆ ಫೋನ್ಪೇ ಎಲ್ಲ ತೊಗೊತಾರೆ, ಅದು ಬಿಟ್ಟರೆ ನಿಮಗೆ ನಾರ್ಮಲ್ ಆಗಿ ಕ್ಯಾಶ್ ಬೆಸ್ಟ್. ಕೆಲವು ಕಡೆ ATM ಇದೆ, ಕೆಲವು ಕಡೆ ಆದರೂ ಸರಿಗೆ ಕ್ಯಾಶ್ ಎಲ್ಲ ಬರಲ್ಲ. ಸೊ ನೀವು ಇಲ್ಲಿ ಹೋಗ್ಬೇಕಾದ್ರೆ ಒಂದು 5,000 10,000 ಕ್ಯಾಶ್ ಇಟ್ಕೊಂಡ್ಬಿಡೋದು ತುಂಬಾ ಒಳ್ಳೆಯದು. ಇಲ್ಲೇ ನೀವು ತಕ್ಷಣದಲ್ಲೇ ಹೋಗ್ತಾ ಇದ್ದೀರಾ ಅಂದರೆ ನೆಕ್ಸ್ಟ್ ಮಂತಲ್ಲಿ ಏನೋ ಹೋಗ್ತಾ ಇದ್ದೀರಾ ಅಂತ ನಂಗೆ ತುಂಬ ಜನ ಕಾಮೆಂಟ್ ಮಾಡಿ ಕೇಳಿದ್ರಿ. ದೇವಸ್ಥಾನದ ಹತ್ತಿರದವರೆಗೂ ಗಾಡಿ ಹೋಗಲ್ಲ, ವಾಕ್ ಮಾಡಬೇಕಾಗತ್ತೆ. ಆ್ಯಂಡ್ ವೆದರ್ ತುಂಬ ಬಿಸಿಲು ಅಂತ ಅನಿಸುತ್ತೆ. ಈಗ ನಮ್ಗೆ ಏನಾಗಿದೆಯೋ ಗೊತ್ತಿಲ್ಲ, ಸ್ವಲ್ಪ ತಿಳಿಯಾಗಿದ್ದರೆ ಪರವಾಗಿಲ್ಲ, ಇಲ್ಲ ಅಂತ ಅಂದರೆ ಮಾತ್ರ ಆದಷ್ಟು ಕಾಟನ್ ಬಟ್ಟೆಗಳನ್ನ ಕ್ಯಾರಿ ಮಾಡಿ. ಒಂದು ಛತ್ರಿ ಮ್ಯಾಂಡೇಟ್ರಿ ಬೇಕೇ ಬೇಕು, ಆ್ಯಂಡ್ ಒಂದು ಸನ್ ಗ್ಲಾಸಸ್, ಇಷ್ಟು ಬೇಕೇ ಬೇಕಾಗುತ್ತೆ. ಇದರೇ ಸಿಕ್ಕಾಪಟ್ಟೆ ಬಿಸಿಲು. ಆಮೇಲೆ ಮಕ್ಕಳನ್ನ ಕರ್ಕೊಂಡು ಹೋಗಿದ್ರೆ ಮಾತ್ರ ದಯವಿಟ್ಟು ಹುಷಾರು. ಅವ್ರಿಗೆ ಆ ಒಂದು ಹ್ಯೂಮಿಡಿಟಿ ತಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಯಾಕಂದ್ರೆ ನೋಡಿ ಎಷ್ಟೊಂದು ಜನ ಪಾಪ ಮಕ್ಕಳು ಅಳ್ತಾ ಇದ್ದಾರೆ, ಅಲ್ಲಿ ಯಾರು ಕ್ಯೂನಲ್ಲಿ ಅವ್ರನ್ನ ಮುಂದೆ ಬಿಡ್ತಿಲ್ಲ, ಇದೆಲ್ಲ ಪ್ರಾಬ್ಲಮ್ಗಳು ಇದ್ದೇ ಇದೆ. ಹಾಗಾಗಿ ಮಕ್ಕಳನ್ನ, ವಯಸ್ಸಾಗಿರೋರನ್ನ ಕರ್ಕೊಂಡು ಹೋದರೆ ಸ್ವಲ್ಪ ಕೇರ್ ಜಾಸ್ತಿ ಮಾಡಬೇಕಾಗುತ್ತೆ. ಆಮೇಲೆ
ಎಲ್ಲೇ ಹೋದರೂ ವಾಟರ್ ಬಾಟಲ್ಸ್ನ ಮಾತ್ರ ಕ್ಯಾರಿ ಮಾಡಲೇಬೇಕಾಗತ್ತೆ, ಅಷ್ಟು ಸೆಖೆ ಇದೆ. ಸೊ ಎಸ್, ಇಷ್ಟು ನಮ್ಮ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ, ಡೀಟೇಲಾಗಿ ಹೇಳಿದ್ದೀನಿ. ಸೊ ಯಾರಿಗಾರೋ ಬೋರ್ ಆಗಿದ್ರೆ ಲೈಕ್ ಫಾರ್ವರ್ಡ್ ಮಾಡ್ಕೊಂಡು ಹೋಗಿ, ಆದರೆ ಕೆಲವರು ತುಂಬ ಡೀಟೇಲಾಗಿ ಕೇಳ್ತೀರಾ, ಹಾಗಾಗಿ ಹೇಳಿದ್ದೀನಿ ಅಷ್ಟೇ. ಆಮೇಲೆ ಯಾವುದೋ ಒಂದು ಮಿಸ್ ಮಾಡೋದು, ಅವ್ರು ಏನೋ ಪ್ರಾಬ್ಲಮ್ ಆಗೋದು ಬೇಡ ಅಂತ ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ. ಸೊ ಇಷ್ಟು ನಮ್ಮ ಟ್ರಾವೆಲ್ ವಿಲಾಗ್ ಆಗಿತ್ತು. ಹೋಪ್ ನಿಮ್ಗಳಿಗೆ ಕ್ಲಾರಿಫೈ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ಗಳಿದ್ದರೆ ನನಗೆ ಕಾಮೆಂಟ್ ಮಾಡಿ, ನಿಮ್ಮ ಕಾಮೆಂಟ್ಗೆ ನಾನು ಆನ್ಸರ್ ಮಾಡಿ ತಿಳಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿಗೋಣಂತೆ ಮತ್ತೆ ನೆಕ್ಸ್ಟ್ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.